ಕೆಆರ್ಎಸ್ ಹಾಗೂ ಕೆಲ ಸಂಘಟನೆಗಳ ಧರಣಿ. ಜಿಲ್ಲೆಯ ಸಿರವಾರ ತಾಲೂಕಿನ ತಹಸೀಲ್ ಕಚೇರಿ ಮುಂದೆ ಕೆಆರ್ಎಸ್ ಹಾಗೂ ಮಾದಿಗ ಜನಜಾಗೃತಿ ಸೇನೆ ವತಿಯಿಂದ ಸಿರವಾರ ಪಟ್ಟಣದ ಸರ್ವೆ ನಂಬರ್ 14ರಲ್ಲಿ 11 ಎಕರೆ 19 ಗುಂಟೆ ಜಾಗದಲ್ಲಿ ಕೆಲವರು ಒತ್ತುವರಿ ಮಾಡುವ ಉನ್ನಾರಿನ ಆರೋಪದಲ್ಲಿ ಹಾಗೂ ಸಿರವಾರ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಎಪಿಎಂಸಿ ಮಾರುಕಟ್ಟೆವರೆಗಿನ ಮುಖ್ಯ ರಸ್ತೆಯ ಕಾಮಗಾರಿ ವಿಳಂಬ ಧೋರಣೆ ಹಾಗೂ ಬಸವೇಶ್ವರ ವೃತ್ತದಿಂದ ಶಾದಿ ಮಹಲ್ವರೆಗೂ 2.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಂತಹ ಕಾಮಗಾರಿ ಕಳಪೆ ಮಟ್ಟದಾಗಿದ್ದು ಇದರ ಸೂಕ್ತ ತನಿಖೆ ಮಾಡಬೇಕು ಮತ್ತು ಸರ್ಕಾರಿ ಜಾಗವನ್ನು ಹದ್ದುಬಸ್ತು ಮಾಡಿಕೊಂಡು ಉಳ್ಳವರು ಕೊಳ್ಳು ಹೊಡೆಯಬಾರದೆಂಬ ಘೋಷವಾಕ್ಯದೊಂದಿಗೆ ಇಂದು ಸಿರವಾರ ತಹಸೀಲ್ ಕಚೇರಿ ಮುಂದೆ ಧರಣಿ ಹಮ್ಮಿಕೊಂಡಿದ್ದು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಲಾಗುವುದೆಂದು ನಿರತರಾದ ಕೆಆರ್ಎಸ್ ಸಂಘಟನೆಯ ಮುಖಂಡ ನಾಗರಾಜ್ ಬೊಮ್ಮನಾಳ್ ಮತ್ತು ಹುಲಿಗೆಪ್ಪ ಮಡಿವಾಳ, ಹನುಮೇಶ್ ಕುಂಬಾರ್, ಮಾದಿಗ ಜನಜಾಗೃತಿ ಸೇನೆ ಜಿಲ್ಲಾ ಸಂಚಾಲಕ ಎಂ ಆರ್ಯಪ್ಪ, ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಂಚಾಲಕರಾದ ಶಿವಾನಂದ ಬೇರಿ ಹಾಗೂ ಹನುಮೇಶ್ ಬೇರಿ, ದಲಿತ ಮುಖಂಡರಾದ ದೇವಪುತ್ರಪ್ಪ ಚಿಟ್ಟಿ, ಮೇಷಕ್ ದೊಡ್ಡಮನಿ, ಜೆ ಪ್ರಕಾಶ್, ವಾರ್ಡ್ ನಂಬರ್ 12ರ ನಿವಾಸಿಗಳು ಇಂದು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು. ಪವರ್ ಹೋರಾಟ ಸ್ಥಳಕ್ಕೆ ಆಗಮಿಸಿ ಹೋರಾಟಗಾರರ ಮನವಿಯನ್ನು ಸ್ವೀಕರಿಸಿ ಕೇವಲ 15 ದಿನಗಳ ಒಳಗೆ ನಿಮ್ಮ ಪೂರ್ತಿ ಭರವಸೆಗಳನ್ನು ಈಡೇರಿಸಿಕೊಡಲಾಗುವುದೆಂದು ಈ ಮೂಲಕ ತಿಳಿಸಿದರು. 14 ಪಿಡಬ್ಲ್ಯೂಡಿ ಕ್ಯಾಂಪ್ 11 ಎಕರೆ 19 ಗುಂಟೆ ವಿಸ್ತೀರ್ಣ. ಅದು ಸುಮಾರು 5 ವರ್ಷದಿಂದ ಸತತವಾಗಿ ಸರ್ವೆ ಕಾರ್ಯ ಮಾಡಿ ಒತ್ತುವರಿದಾರನ ತೆರವುಗೊಳಿಸಬೇಕಂತ ನಮ್ಮ ಕರ್ನಾಟಕ ರೈತ ಸಂಘದಿಂದ ಸುಮಾರು ಬಾರಿ ತಹಸೀಲ್ದಾರರಿಗೆ ಮತ್ತು ನೀರಾವರಿ ಇಲಾಖೆ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಸರ್. ಅವ್ರು ಏನಂತಾರೆ ಬರೀ ಉಡಾಪಿ ಉತ್ತರ ಕೊಡ್ತಾರೆ ಸರ್, ಸರ್ವೆಗೆ ಬರೆದು ಅದಕ್ಕೆ ಬರೆದು ಇದು ನಿರ್ದಿಷ್ಟವಾಗಿ ಸರ್ವೆ ಕಾರ್ಯ ಆಗ್ತಾಯಿಲ್ಲ, ವಿಳಂಬ ಮಾಡೋಕೈತಾರ. ಅದಕ್ಕೆ ಸರ್ವೆ ಕಾರ್ಯ ತಕ್ಷಣ ಸರ್ವೆ ಕಾರ್ಯ ಆಗಬೇಕು, ಒತ್ತುವರಿದಾರನ ತೆರವುಗೊಳಿಸ್ಬೇಕು ಒಂದನೇದ್ದು. ಎರಡನೇದಾಗಿ 2,85,00,000 ಏನು ಇವತ್ತು ಬಸವ ವೃತ್ತದಿಂದ ನಾಗರದಿನ ಕ್ರಾಸ್ವರೆಗೆ ಏನು ಅವೈಜ್ಞಾನಿಕವಾಗಿ ಚರಂಡಿ ಮತ್ತು ರಸ್ತೆ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದ್ದು, ಆ ಒಂದು ರಸ್ತೆ ಮತ್ತು ಚರಂಡಿ ಸಂಪೂರ್ಣ ತನಿಖೆ ಆಗಬೇಕು. ತಪ್ಪಿಸ್ತರ ಗುತ್ತೇದಾರರ ಮೇಲೆ ಮತ್ತು ಅಧಿಕಾರಿ ಮೇಲೆ ಕ್ರಮದ ಕೈಗೊಳ್ಳಬೇಕು. ಮೂರನೇದಾಗಿ KRDCL ವತಿಯಿಂದ ಸಂಗೊಳ್ಳಿ ರಾಯಣ್ಣದ ವೃತ್ತದಿಂದ ಸಂತೆ ಬಜಾರದವ್ರಿಗೆ ಏನು 5 ಕೋಟಿ ರೂಪಾಯಿ ಅನುದಾನದ ಅಡಿಯಲ್ಲಿ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿ ಪ್ರಗತಿಯಲ್ಲಿದ್ದು 2-2.5 ತಿಂಗಳಲ್ಲಿ ಇವತ್ತು ಕಿತ್ತಿ ಇವತ್ತು ಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರು ಓಡಾಟ ಸ್ಥಳಗಳಿಗೆ ಅತ್ಯಂತ ಭಾಳ ತೊಂದರೆ ಆಗಿದೆ ಸರ್. ಅದು ಕಿತ್ತಿದ್ರು ಬಿಟ್ಟಿದ್ರು ಹೋದ್ರು ಎದಕ್ಕೆ ಏನಂತ ಕೇಳಿದ್ರೆ ಏನು ಹೇಳ್ತಾರೆ ಸರ್, ಗುತ್ತೇದಾರನ PWD ಅವರು ಇವರು KB ಇಲಾಖೆದವರು ಕಂಬ ಶಿಫ್ಟ್ ಮಾಡ್ಬೇಕು ಸರ್, ಕಂಬ ಶಿಫ್ಟ್ ಮಾಡಿದ್ಮೇಲೆ ನಾವು ಕಾಮಗಾರಿ ಚಾಲು ಮಾಡ್ತು ಅಂತ ಅವ್ರು ಹೇಳ್ತಾರೆ. ಇವ್ರಿಗೆ ಕೇಳಿದ್ರೆ ಏನಂತಾರೆ ಸರ್, KB ಅವ್ರಿಗೆ ಕೇಳಿದ್ರೆ ಫಾರೆಸ್ಟರ್ ಮೇಲೆ ತುಂಬ ಕಿತ್ತಿ ಹಾಕ್ತಂತ ಇವ್ರು ಹೇಳ್ತಾರೆ. ಈಗ ಇಷ್ಟು ರೀತಿ ನೀವು ಕಿತ್ತಲಾರ್ದ, ನೀವು ಇವರಿಗೆಲ್ಲ ಲೆಟ್ರ್ ಕೊಡಲಾರ್ದ, ಇನ್ಫಾರ್ಮೇಟ್ ಮಾಡಲಾರ್ದ ಕಾಮಗಾರಿನೇ ಹಾಕಿ ಪ್ರಾರಂಭ ಮಾಡಿದ್ರಿ. ಇದು ನಮ್ಗೆ ಕ್ಲಿಯರ್ ಆಗಬೇಕು ಅತ್ಯಂತ ಇವತ್ತು. ಯಾಕಂದರೆ ಇಷ್ಟೆಲ್ಲ ಪೆಂಡಿಂಗ್ ಇದ್ದು ಈಗ ನೀವು ನಾವಾಗಿ ಕುಂತಾಗ ನೀವು ಅವ್ರಿಗೆ ಲೆಟ್ರ್ ಕೊಟ್ಟೆ, ಇವ್ರಿಗೆ ಕೊಟ್ಟೆ, DD ತುಂಬಿದೆ ಅಂತ ಇವತ್ತು ಗುತ್ತೇದಾರ ಸುಳ್ಳು ಉತ್ತರ ಕೊಡ್ತಾರೆ ಸರ್. ಹಂಗಾಗಿ ಗುತ್ತೇದಾರನ ಮತ್ತು ಅಧಿಕಾರಿಗಳ AWL ಕರೆಸ್ಬೇಕು ಸರ್. ಯಾಕೆ ವಿಳಂಬ ಆಗ್ಯದ, ಏನಾಗ್ಯದ ಅಂಬೋದನ್ನು ನಮ್ಗೆ ರೈಟಿಂಗ್ನ ಕೊಡ್ಬೇಕು ಸರ್. ಈಗ ತಕ್ಷಣದ ಪ್ರಗತಿಯಲ್ಲಿ ಪ್ರಾರಂಭ ಮಾಡ್ಬೇಕು ಕಾಮಗಾರಿ. ಆಗಿಲ್ಲ ಅಂದರೆ ಇದು ಏನದ ಕಂಟಿನ್ಯೂ ಹೋರಾಟ ಪ್ರಾರಂಭ ಇರುತ್ತೆ. ಮುಂದೆ ನಮ್ಮೆಲ್ಲ ಸಮಿತಿಯವ್ರನ್ನ ಕೇಳ್ಕೊಂಡು ಏನು ತೀರ್ಮಾನ ತಗೋಬೇಕು ಮುಂದಿನ ವಿಚಾರ ಇರ್ತದೆ ಸರ್.